ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜಿನೆಡ್ ಹ್ಯಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿವಸ ಆಯಿತು, ಆಲ್ರೆಡಿ 1 ವೀಕ್ ಆಯಿತು ಅನ್ಕೋತೀನಿ ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಬೆಸ್ಟ್ ರೀಲ್ಸ್ ಅಪ್ಲೋಡ್ ಮಾಡ್ತಾಯಿದ್ದೆ. ತುಂಬ ಕಸ್ಟಮರ್ಸ್ಗಳು ಸಹ ಫೋನ್ ಮಾಡಿದರು, ಬ್ರೋ ಪಿಜನ್ ಸೇಲ್ಗಿದೆಯಾ ಅಂತೆಲ್ಲ. ನನಗೆ ಮಾತಾಡೋಕ್ಕಾಗ್ದೇ ತುಂಬ ಜನ ಫೋನ್ನ ಎತ್ತಕ್ಕಾಗಿಲ್ಲ. ಏಕೆಂದರೆ ಹುಷಾರಿರಲಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಅದರಿಂದ ನನಗೆ ಈಗೂ ಸಹ ನೀಟಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಪೇಯ್ನ್ ಇದೆ. ಅದರಿಂದ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ತುಂಬ ದಿವಸ ಆಯಿತು ನಮ್ಮ ಯೂಟ್ಯೂಬವ್ರಿಗೂ ಒಂದು ಅಪ್ಡೇಟ್ ಕೊಡೋಣ. ತುಂಬ ಜನ ಏನು ಕೇಳ್ತಿದ್ರು ಅಂದರೆ, ಮೆಸೇಜ್ ಮಾಡ್ತಾಯಿದ್ರು ಅಂತಂದರೆ, ಬ್ರೋ ಈಗ ಮರಿಗಳೆಲ್ಲ ಆಗಿದೆ, ಚಿಕನ್ ಫಾಕ್ಸ್ ಆಗ್ತಾಯಿದೆ ಅಂದರೆ ಮೋಷನ್ ಹೋಗೋ ಜಾಗದ ಹತ್ರ, ಆಮೇಲೆ ಕಣ್ಣ ಹತ್ರ, ಆ ಥರ ಮರಿಗಳಿಗೆಲ್ಲ ಆಗ್ತಾಯಿದೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಓಕೆನಾ, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಯಾರ್ಯಾರು ಇನ್ನೂ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿಲ್ವೋ ಅವರೆಲ್ಲ ಬೇಗ ಅಬೌಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ಸ್ವಲ್ಪ ದಿವಸ ಆಯಿತು ಅನ್ಕೋತೀನಿ, ಆಲ್ರೆಡಿ ನಿನ್ಸಿ ನಾನು ಸೇಲ್ಸ್ ವಿಡಿಯೋ ಮಾಡೋದಕ್ಕೆ ಆಗಿರ್ಬೋದು, ಮತ್ತು ವಾಟ್ಸಪ್ ಗ್ರೂಪಲ್ಲಿ ಅಕ್ಕಿಗಳನ್ನ ಸೇಲ್ಗೆ ಹಾಕ್ತಿದ್ವಿ, ಬಿಟ್ ಕೂಗೋದಾಗಿರ್ಬೋದು ಎಲ್ಲ ನಿನ್ಸಿದ್ವಿ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲೋ, ಯಾರ್ಯಾರು ಲೆಫ್ಟ್ ಆಗಿದ್ರು ಅವರೆಲ್ಲ ಬೇಗ ಜಾಯ್ನ್ ಆಗಿ. ಓಕೆನಾ, ಏನು ಸಿಂಪಲ್, ಈಗ ಮರಿ ಮಾಡಾದ್ಮೇಲೆ ಆಲ್ಮೋಸ್ಟ್ ಆಲ್ ಏನಾಗುತ್ತೆ ಅಂತಂದರೆ, ಈಗ ತುಂಬ ಜನ ಹೊರಗಡೆ ಅಕ್ಕಿ ಸಾಕಿರ್ತೀರ, ಇನ್ನು ಕೆಲವರು ಮನೆ ಒಳಗಡೆನೇ ಇಕ್ಕಿ ಸಾಕಿರ್ತೀರ. ಗೂಡು ಕೆರೆದಿಲ್ಲ ಅಂದ್ರೂ ಸಹ ಓಕೆನಾ, ಸಣ್ಣ ಸಣ್ಣ ಹುಳಗಳು ಫಾರ್ಮ್ ಆಗುತ್ತೆ. ಓಕೆನಾ, ಅದ್ರ ಮೋಷನಿಂದ ಸಣ್ಣ ಸಣ್ಣ ಹುಳಗಳೆಲ್ಲ ಫಾರ್ಮ್ ಆಗುತ್ತೆ. ಅದ್ರ ಬೈಟ್ ಮಾಡೋದ್ರಿಂದ ಓಕೆನಾ, ಅಂದರೆ ಮರಿಗಳಿಗೆ ಫುಲ್ ಸ್ಕಿನ್ ಇರುತ್ತೆ, ಪುಕ್ಕ ಯಾವುದು ಬೆಳೆದಿರಲ್ಲ. ಅದೇನಾಗುತ್ತೆ ಅಂದರೆ, ಬೈಟ್ ಆಗಿರೋ ಜಾಗದಲ್ಲಿ ಇಚಿಂಗ್ ಸ್ಟಾರ್ಟ್ ಆಗಿ ಅದು ಗುಳ್ಳೆ ಥರ ಫಾರ್ಮ್ ಆಗುತ್ತೆ. ಆ ಗುಳ್ಳೆನೇ ಚಿಕನ್ ಫಾಕ್ಸ್ ಅಂತ ಕರೀತಾರೆ, ಇನ್ನು ಕೆಲವರು ಅಮ್ಮ ಅಂತ ಕರೀತಾರೆ. ಇಲ್ಲ ಸೊಳ್ಳೆ ಕಚ್ಚೋದ್ರಿಂದನೂ ಸಹ ಆ ಥರ ಆಗುತ್ತೆ. ಆದಷ್ಟು ಗೂಡನ್ನ ನೀವು ಕ್ಲೀನ್ ಮಾಡಿದಷ್ಟು ಸೊಳ್ಳೆಗಳು ಕಮ್ಮಿ ಆಗುತ್ತೆ. ಹಾಗೆ ಬೇರೆ ಏನೇನು ಹುಳಗಳಿದೆ ಅದೆಲ್ಲ ಕಮ್ಮಿ ಆಗುತ್ತೆ. ಆದಷ್ಟು ಮರಿ ಆದಮೇಲೆ ವಾರಕ್ಕೆ ಡೈಲಿ ಗೂಡು ಕೆರೀರಿ. ಆಮೇಲೆ ವಾರಕ್ಕೊಂದ್ಸಲಿ ಏನಪ್ಪ ಈ ಡೆಟಾಲ್ನ ಮತ್ತು ಪೆನೈಲ್ನ ಒಂದು ಬಾಟ್ಲಿಗೆ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ, ಜಾಸ್ತಿ ಹೈ ಕ್ವಾಲಿಟಿಯಲ್ಲಿ ಹಾಕೊಂಬಾರ್ದು, ಮೀಡಿಯಮ್ ಕ್ವಾಲಿಟಿಯಲ್ಲಿ ಡಮ್ಮಿ ಮಾಡ್ಕೊಂಡು ಗೂಡಿಗೆ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಥರ ಹುಳ ಆಗಿರ್ಬೋದು, ಇರುವೆ ಆಗಿರ್ಬೋದು, ಯಾವುದೇ ಸಹ ಗೂಡು ಹತ್ರ ಹರಿಯಲ್ಲ. ಆಗ ಮರಿಗಳು ಸೇಫ್ ಆಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ಇದನ್ನು ನೀವು ಈ ಮೆಥಡ್ನ ಫಾಲೋ ಮಾಡ್ಕೊಂಬಂದು. ನನ್ನ ಮನೇಲಾಗಿರೋ ಪಟಗಳನ್ನೂ ಸಹ ನೀವು ನೋಡಿದ್ದೀರಾ. ಯಾವುದೇ ಕಾರಣಕ್ಕೂ ಯಾವ ಅಕ್ಕಿಗಳು ಚಿಕನ್ ಫಾಕ್ಸ್ ಆಗಿಲ್ಲ. ಯಾಕೆಂದ್ರೆ ನಾನು ಈಗ ಆಲ್ರೆಡಿ 4 ಡೇಸ್ ಆಯಿತು, ನಾನು ಹುಷಾರ್ ತಪ್ಪಾಗಿಂದ ಗೂಡು ನೀಟಾಗಿ ಕೆರೆದಿಲ್ಲ. ಇವತ್ತು ಗೂಡು ಕ್ಲೀನ್ ಮಾಡೋಣ ಅಂತ ಮೇಲೆ ಬಂದಿದ್ದೀನಿ. ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ರೋಟೀನ್ ಖಾಲಿ ಮಾಡಬೇಕು ಅಕ್ಕಿಗಳಿಗೆ. ರಾಗಿಗಳು ಸಹ ಖಾಲಿ ಆಗಿದೆ. ಈಗ ರಾಗಿನೂ ತರಕ್ಕೆ ಹೋಗಬೇಕು. ರಾಗಿ ತಂದು ಅಕ್ಕಿ ಗೂಡು ಕೆರೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ನೀಟಾಗಿ ಫಿನಿಶ್ ಮಾಡ್ಕೊಬೇಕು. ಯಾವುದಾದ್ರೂ ವೀಡಿಯೋ ಬಗ್ಗೆ ಅಪ್ಡೇಟ್ ಬೇಕು ಅಂದರೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಟಾಪಿಕ್ ಮೇಲೆ ನಿಮ್ಗೆ ವೀಡಿಯೋ ಬೇಕು ಅಂತಂದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆ ಮಾಡ್ತೀನಿ ನಾನು. ಓಕೆ, ಇವತ್ತು ಮಾತ್ರ ನಿಮಗೆ ಯಾವುದೇ ಟಾಪಿಕ್ ಇರಲಿಲ್ಲ, ಚಿಕನ್ ಫಾಕ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಿತ್ತು. ಓಕೆನಾ, ಯಾರ್ಯಾರೆಲ್ಲ ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರೋ ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕು ಸಹ ಇದೆ. ಯಾರ್ಯಾರು ಇನ್ನೂ ಜಾಯ್ನ್ ಆಗಿರೋ ಪಿಜನ್ಸೆಡ್ ಹ್ಯಾಪಿ 20 ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡೋರು ಸಹ ನಮ್ಮ ಚಾನಲ್ ಬರುತ್ತೆ, ಅಲ್ಲೂ ಸಹ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.